ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ನಮ್ಮ ಚಾನಲ್ ಬೆಂಗಳೂರು ಟು ಆಸ್ಟ್ರೇಲಿಯಾ. ಹೀಗೆ ನಾನು ವಿಡಿಯೋ ಸ್ಟಾರ್ಟ್ ಮಾಡಿ ಎಷ್ಟೋ ತಿಂಗಳುಗಳೇ ಆಗೋಗಿತ್ತು ಅಲ್ವಾ. ಎನಿವೇಸ್ ಇವತ್ತು ನಾವೆಲ್ಲರೂ ನಮ್ಮ ಸೂಟ್ ಕೇಸಸ್ ಪ್ಯಾಕ್ ಮಾಡಿಕೊಂಡು ಏರ್ಪೋರ್ಟ್ ಕಡೆ ಡ್ರೈವ್ ಮಾಡಿಕೊಂಡು ಈಗ ಏರ್ಪೋರ್ಟಿಗೆ ಬಂದು ಇಲ್ಲಿ ಏನೋ ಹಾಳು ಮುಳು ತಿಂದಾದ್ಮೇಲೆ 1 ಕಪ್ ಸ್ಟ್ರಾಂಗ್ ಕಾಫಿ ಕುಡಿದು ನಮ್ಮ ಏರ್ಪ್ಲೇನ್ನ ಬೋರ್ಡ್ ಮಾಡೋಕ್ಕೆ ಹೋಗ್ತಿದ್ದೀವಿ. ಓಕೆ, ನಾವೆಲ್ಲರೂ ಎಲ್ಲಿಗೆ ಹೋಗ್ತಿರ್ಬೋದು ಅಂತ ನೀವು ಅಂದ್ಕೊಳ್ತಿದ್ರೆ, ನಾವು ಒಂದು ಶಾರ್ಟ್ ಹಾಲಿಡೇ ಪ್ಲ್ಯಾನ್ ಮಾಡಿದ್ವಿ ಆ್ಯಂಡ್ ನಾವು ಹೋಗ್ತಿರೋವಂಥ ಜಾಗದ ಹೆಸರು ಟಾಸ್ಮೇನಿಯಾ. ಸಿಡ್ನಿ ಅಥವಾ ಆಸ್ಟ್ರೇಲಿಯಾದಲ್ಲಿರೋರಿಗೆ ಗೊತ್ತಿರುತ್ತೆ, ಟಾಸ್ಮೇನಿಯಾ ಈಸ್ ಅ ಪಾರ್ಟ್ ಆಫ್ ಆಸ್ಟ್ರೇಲಿಯಾ ಬಟ್ ಇಟ್ ಈಸ್ ನಾಟ್ ಕನೆಕ್ಟೆಡ್ ಟು ಮೇನ್ಲ್ಯಾಂಡ್ ಆಸ್ಟ್ರೇಲಿಯಾ. ಸೌತ್ ಆಫ್ ಆಸ್ಟ್ರೇಲಿಯಾ ಕಡೆಗೆ ಒಂದು ಸೆಪ್ರೇಟ್ ಐಲ್ಯಾಂಡ್ ಥರ ಇದೆ ಈ ಟಾಸ್ಮೇನಿಯಾ ಆ್ಯಂಡ್ ಇಟ್ಸ್ ಅನ್ ಅಬ್ಸಲ್ಯೂಟ್ಲಿ ಬ್ಯೂಟಿಫುಲ್ ಪ್ಲೇಸ್. ಇನ್ ಕೇಸ್ ನೀವಿನ್ನೂ ಟಾಸ್ಮೇನಿಯಾ ವಿಸಿಟ್ ಮಾಡಿಲ್ಲ ಅಂದರೆ ನಾನು ಮುಂದೆ ಶೇರ್ ಮಾಡುವಂಥ ಒಂದಷ್ಟು ಯೂಟ್ಯೂಬ್ ಶಾರ್ಟ್ಸ್ನ ಖಂಡಿತ ನೋಡಿ. ನಾವು ಎಕ್ಸ್ಪ್ಲೋರ್ ಮಾಡಿರುವಂಥ ಟಾಸ್ಮೇನಿಯಾದ ಜಾಗಗಳನ್ನು ನಿಮ್ಮ ಜೊತೆ ನಾನು ಆದಷ್ಟು ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಟಾಸ್ಮೇನಿಯಾದಲ್ಲಿ 2 ಮೇನ್ ಸಿಟೀಸ್ ಇದೆ, ಹೋಬಾರ್ಟ್ ಆ್ಯಂಡ್ ಲಾನ್ಸಿಸ್ಟನ್. ನಾವು ಸಿಡ್ನಿಯಿಂದ ಫ್ಲೈಟ್ ತಗೊಳ್ಳೋದು ಅಂದರೆ ಹೋಬಾರ್ಟ್ ಅಥವಾ ಲಾನ್ಸಿಸ್ಟನ್ ಈದರ್ ಆಫ್ ದೀಸ್ ಸಿಟೀಸ್ಗೆ ಹೋಗ್ಬೋದು. ಇವತ್ತು ನಾವು ಹೋಗ್ತಿರುವಂಥ ಫ್ಲೈಟ್ ಸಿಡ್ನಿ ಟು ಹೋಬಾರ್ಟ್. ಇಟ್ಸ್ ಅ ವೆರಿ ಶಾರ್ಟ್ ಫ್ಲೈಟ್, 1.5 hours ಫ್ಲೈಟ್ ಡ್ಯೂರೇಷನ್ ಅಷ್ಟೇ. ಆ್ಯಂಡ್ ಈಗ ಫ್ಲೈಟ್ ಟೇಕ್ ಆಫ್ ಆಗೋಕ್ಕೆ ರೆಡಿ ಆಗಿದೆ. ಸೆಪ್ಟೆಂಬರ್ ಇಸ್ ನಾಟ್ ರಿಯಲಿ ಅ ಪೀಕ್ ಸೀಸನ್ ಟು ವಿಸಿಟ್ ಟಾಸ್ಮೇನಿಯಾ. ಆದರೆ ಇಲ್ಲಿ 2 ವಾರದಲ್ಲಿ ಸ್ಕೂಲ್ ಹಾಲಿಡೇಸ್ ಶುರು ಆಗುತ್ತೆ ಆ್ಯಂಡ್ ಆ ಸ್ಕೂಲ್ ಹಾಲಿಡೇಸ್ನ ರಶ್ ಆ್ಯಂಡ್ ಮ್ಯಾಡ್ನೆಸ್ನ ಅವಾಯ್ಡ್ ಮಾಡೋಕ್ಕೆ ಅಂತ, ಪ್ಲಸ್ ಆಲ್ಸೋ ನಮ್ಮ ಫ್ಯಾಮಿಲಿಯಲ್ಲಿ ಕೆಲವೊಂದು ವೆರಿ ಸ್ಪೆಷಲ್ ಅಕೇಷನ್ಸ್ ಈ ವಾರದಲ್ಲೇ ಇದ್ದಿದ್ದರಿಂದ ನಾವು ಈ ಶಾರ್ಟ್ 5 day ಹಾಲಿಡೇನ ಪ್ಲ್ಯಾನ್ ಮಾಡಿದ್ದೀವಿ. ಸಿಡ್ನಿ ಟು ಹೋಬಾರ್ಟ್ ಶಾರ್ಟ್ ಫ್ಲೈಟ್ ಆಗಿರೋದ್ರಿಂದ ಫ್ಲೈಟ್ ಎಂಟರ್ಟೈನ್ಮೆಂಟ್ ಅಥವಾ ಮೀಲ್ಸ್ ಏನೂ ಇನ್ಕ್ಲೂಡ್ ಆಗಿರಲ್ಲ. ನಾವು ಬೇಕಿದ್ರೆ ಸ್ನ್ಯಾಕ್ಸ್ ಪರ್ಚೇಸ್ ಮಾಡ್ಬೋದು. ಮೆನ್ಯೂನಲ್ಲಿ ನಾನು ಸುಮ್ಮನೆ ಹಾಗೆ ಫ್ಲಿಪ್ ಮಾಡ್ತಾ ಅಂದ್ಕೊಳ್ತಿದ್ದೆ, ನಮ್ಮೂರಲ್ಲಿ ಸಿಗೋ ಥರ ಮದ್ದೂರು ವಡೆ ಮಸಾಲೆ ವಡೆ ಸಿಗ್ತಿದ್ರೆ ಆಹಾ ಏನು ಮಜಾ ಇರ್ತಿತ್ತಲ್ವ ಅಂತ. ಬಟ್ ಆ ಲಕ್ ನಮಗೆಲ್ಲಿದೆ ಹೇಳಿ. ಸದ್ಯಕ್ಕೀಗ ನಮಗೆ ಈ ಸಾಲ್ಟ್ ಚಿಪ್ಸೇ ಗತಿ ಅಂತ ಚಿಪ್ಸ್ ತಿನ್ಕೊಂಡು ಮಕ್ಳ ಜೊತೆ ಮಾತಾಡಿಕೊಂಡು 1.5 hours ಹೆಂಗೋಯ್ತು ಅಂತಲೇ ಗೊತ್ತಾಗಿಲ್ಲ. ಹೋಬಾರ್ಟ್ ಏರ್ಪೋರ್ಟ್ ರೀಚ್ ಆಗಿದ ತಕ್ಷಣ ಕಾರ್ ರೆಂಟಲ್ಸ್ಗೆ ಹೋಗಿ ನಾವು ರೆಂಟ್ ಮಾಡಿದಂಥ ಕಾರ್ ಕೀಸ್ನ ಕಲೆಕ್ಟ್ ಮಾಡಿ ನಮ್ಮ ಲಗೇಜ್ ಎಲ್ಲ ಕಾರಲ್ಲಿ ಲೋಡ್ ಮಾಡಿ ನಾವು ಹೋಟೆಲ್ ರೀಚ್ ಆದ್ವಿ. ಮುಂದೆ ಬರೋ ಶಾರ್ಟ್ಸ್ನ ಖಂಡಿತ ನೋಡಿ. ಬೆಂಗಳೂರು ಟು ಆಸ್ಟ್ರೇಲಿಯಾ ಚಾನೆಲ್ಗೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಬಿಕಾಸ್ ನಾವು ಎಕ್ಸ್ಪ್ಲೋರ್ ಮಾಡಿದಂಥ ಟಾಸ್ಮೇನಿಯಾದ ಜಾಗಗಳನ್ನೆಲ್ಲ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಹೋಗ್ತೀನಿ.